ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್. ಇವತ್ತು ರೆಸಿಪಿ ಬಂದು ಗಿನ್ನಾಲ್ ಮಾಡ್ತಾ ಇದಾರೆ ಅಮ್ಮ. ಯಾವ ರೀತಿ ಮಾಡ್ತಾರೆ, ಎಷ್ಟೆಷ್ಟು ಹಾಕೊಬೇಕು, ಏನೇನ್ ಹಾಕೊಬೇಕು ಅಂತ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ತಪ್ಪದೆ ವಾಚ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟಮ್ಮ ಕೊಬ್ಬರಿ? 2 ಚಿಪ್ಪು. ಬೆಲ್ಲ ಬೆಲ್ಲ ಅರ್ಧ kg. ಹಾಂ. ಅರ್ಧ kg ಅವಲಕ್ಕಿ. ಹಾಂ. 1/4 kg ಕಡಲೆಪಪ್ಪು. ಹಾಲು ಲೀಟ್ರಿಗೆ ಗಿನ್ನ ಅಲ್ಲ, 1 ಲೀಟ್ರು. ಲೀಟ್ರಿಗೆ ಲೀಟ್ರ್ ನೀರು. ಲೀಟ್ರ್ ನೀರು. ಏಲಕ್ಕಿ 6 ಏಲಕ್ಕಿ. ಗಿನ್ನಲ್ಲಿ 1 ಲೀಟ್ರಾ? 1 ಲೀಟ್ರು. 1 ಲೀಟ್ರಿಗೆ 1 ಲೀಟ್ರು ನೀರು ಹಾಕಬೇಕು. ಒಂದು ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು. ಸೊ ಮಾಮೂಲಿ ಎಮ್ಮೆ ಅಲ್ಲಿ ಎಷ್ಟು? ಒಂದು 1/4 ಲೀಟ್ರು ಮಾಮೂಲಿ ಅಲ್ಲ. ಹಾಲು ಕಾಯಿಸೋವಾಗೆ ಬೆಲ್ಲ ಹಾಕ್ಕೊಬೇಕಾ? ಹಾಲಿಲ್ಲ ಅಂದರೆ ಹೊಡಿತದೆ. ಓಕೆ. ಹಾಲು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಹಾಲು ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಡ್ತಾ ಇರಬೇಕು. ಹಾಲಲ್ಲಿ ಬೆಲ್ಲ ಹಾಕದಲ್ಲಿ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಗಡ್ಡೆ ದಿಂಡಾಗುತ್ತೆ. ದಿಂಡಾದರೆ ಸ್ವೀಟು ಚೆನ್ನಾಗಿರಲ್ಲ. ಕೊಬ್ಬರಿ ಹಾಕಬೇಕು. ಕೊಬ್ಬರಿ ಹಾಕಿ ತಿರುಗಿಸ್ತಾ ಇರಬೇಕು. ಕಾಯ್ತಾನೆ ಇರಬೇಕು, ಕುದೀತಾ ಇರಬೇಕು. ಕೆಂಪಗೆ ಕಾಯಬೇಕು. ಕೆಂಪಗೆ ಬಂದಲ್ಲಿ ಚೆನ್ನಾಗಿ ನೊರೆ ಆಗಿ ಆಮೇಲೆ ಕಡಲೆಪಪ್ಪು ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. ಒಂದೇ ಸಲ ಕಡಲೆಪಪ್ಪು ಹಾಕಿದ್ರು ದಿಂಡು ಬರ್ತದೆ. ಇಲ್ಲ ಅಂದರೆ ಇದನ್ನು ಅವಲಕ್ಕಿನೂ ಗಟ್ಟಿ ಬರ್ತವೆ, ಒಂದೊಂದು ಕಡೆ ಇದ್ದೋಗ್ಬಿಡುತ್ತೆ. ಮಿಕ್ಸ್ ಮಾಡಿಕೊಂಡೇ ಹಾಕ್ಬೇಕು. ತಿರುಗಿಸ್ಕೊಡ್ತಾ ಇದ್ರೆ ಹಾಲು ಒಡಿಯಲ್ಲ. ಒಡಿತಾ ಇದ್ರೆ ನಾವು ಹಾಕಿದ್ದೆಲ್ಲ ಐಟಮ್ಸ್ ಎಲ್ಲ ಅದರಲ್ಲಿ ಮಿಕ್ಸ್ ಆಗುತ್ತೆ. ಹಾಲು ಕುದಿಬೇಕು, ಚೆನ್ನಾಗಿ ಕುದೀತಾ ಬರಬೇಕು. ಕುದೀತಾ ಇದ್ದಲ್ಲಿ ನಾವು ಈ ಥರ ಕಲಿಸ್ತಾನೇ ಇರಬೇಕು. ಈ ಥರ ಮಾಡ್ತಾ ಇದ್ದರೆ ಹಾಲು ದಿಂಡಾಗಲ್ಲ. ಮರಳಬೇಕು. ಈ ಥರ ಹಾಲು ಮರಳಿ ಚೆನ್ನಾಗಿ ಕುದೀತಾ ಕಡಿಮೆ ಆಗುತ್ತೆ ಹಾಲು. ಕಡಿಮೆ ಆಗುತ್ತೆ. ಎಷ್ಟೊತ್ತಾಗಬೇಕಿದು ಹಾಲಿಟ್ಟ ಮೇಲೆ? ಹಾಲಿಟ್ಟಿದ ಮೇಲೆ ಒಂದು 20 ನಿಮಿಷ ಬೇಕು. ಕಲಿಸ್ಕೊಡ್ತಾನೆ ಇರಬೇಕಾ? ಇರಬೇಕು. ಹೈ ಫ್ಲೇಮಲ್ಲಿ ಇಡಬೇಕಾ? ಹೌದು. ಗ್ಯಾಸ್ ಲೋ ಫ್ಲೇಮೇನು ಇಡಂಗಿಲ್ವಾ? ಕೊಬ್ಬರಿ ಈಗ ಕುದೀತಾ ಇದೆ ಅಲ್ವಾ ಹಾಲು, ಅದರಲ್ಲಿ ಸ್ವಲ್ಪ ಈ ಥರ ಬಿಡ್ತಾ ಬರಬೇಕು. ಒಣ ಕೊಬ್ಬರಿ ಮತ್ತು ಈ ಥರ ತಿರುಗಿಸ್ಕೊಡ್ಬೇಕು. ಕೊಬ್ಬರಿ ಜೊತೆಯಲ್ಲಿ ಹಾಲು ಬೆಲ್ಲ ಕುದಿಬೇಕು. ಹಾಲು 1/4 ಭಾಗ ಆದಮೇಲೆ ಕೊಬ್ಬರಿ ಹಾಕ್ಕೊಬೇಕು. ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಪೌಡ್ರ್ ಆಗುತ್ತೆ. ಕಡಲೆಪಪ್ಪು ಈ ಥರ ಪೌಡ್ರ್ ಮಾಡಿಕೊಂಡು ಉಂಡೆ ಇಲ್ಲದಂತೆ ನೀಟಾಗಿ ಸಾಫ್ಟಾಗಿ ಪೌಡ್ರ್ ಮಾಡಿ. ಕಡಲೆಪಪ್ಪು ಈ ಥರ ಕಡಲೆಪಪ್ಪು ಗ್ರೈಂಡ್ ಮಾಡ್ಕೊಂಡಿರ್ತೀವಿ, ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಅವಲಕ್ಕಿ ಮೇಲೆ ಈ ಥರ ಮಾಡ್ಕೋಬೇಕು. ಎರಡು ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಎರಡು ಮಿಕ್ಸ್ ಮಾಡಬೇಕು. ಕಡಲೆಪಪ್ಪು ಅವಲಕ್ಕಿ ಕಲಿಸ್ಕೋಬೇಕು. ಈ ಥರ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿನೇ ಕಡಲೆಪಪ್ಪಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಇಲ್ಲ ಅಂದ್ರೂ ಇಲ್ಲ ಏಲಕ್ಕಿ ಪುಡಿ ಆದ್ರೂ ಹಾಕ್ಕೊಬೋದು. ಇಲಾಚಿ ಪೌಡ್ರ್ ಹಾಕ್ಕೊಬೋದು. ಫಸ್ಟ್ ಬೆಲ್ಲ ಹಾಲು ಕುದಿಸಿದ್ದೀವಿ, ಆಮೇಲೆ ಕೊಬ್ಬರಿ ಹಾಕಿದ್ದೀವಿ. ಇವಾಗ ಏಲಕ್ಕಿ ಕಡಲೆಪಪ್ಪು ಪೌಡ್ರ್ ಮಾಡಿಕೊಂಡು
ನಾವು ಇದರಲ್ಲಿ ಅವಲಕ್ಕಿಯಲ್ಲಿ ಬಿಡ್ತಾ ಇದ್ದೀವಿ. ಸ್ವಲ್ಪ ಸ್ವಲ್ಪನೇ ಹಾಕೋತಾ ಸ್ವಲ್ಪನೇ ಈ ಥರ ಬಿಟ್ಕೋಬೇಕು. ಇದು ಮಾಮೂಲಿ ಹಾಲಲ್ಲೇ ಮಾಡ್ಬೋದು ಅಥವಾ ಗಿನ್ನಾಲೇ ಬೇಕಾ ಮಾಡೋದಕ್ಕೆ? ನಾನು ಕರುವಾಗಿರೋದೇ ಬೇಕು. ಒಂದು ಮಾಮೂಲಿ ಹಾಲಲ್ಲಿ ಮಾಡಿದ್ರೆ ಇಷ್ಟೊಂದು ಟೇಸ್ಟ್ ಬರಲ್ಲ, ಗಿನ್ನಾಲೇ ಬೇಕು. ಗಿನ್ನಾಲ್ ಟೇಸ್ಟು ಮಾಮೂಲಿ ಹಾಲು ಬರೋದಿಲ್ಲ. ಯಾವುದು ಗಿನ್ನಾಲ್ ಟೇಸ್ಟು, ಇದು ಯಾವುದು ಮಾಮೂಲಿ ನಾರ್ಮಲ್ ಹಾಲು ಬರಲ್ಲ. ಆದರೆ ಮಾಡ್ಕೋಬೋದು, ಮಾಡಿಕೊಂಡು ಇಷ್ಟೊಂದು ಟೇಸ್ಟ್ ಬರಲ್ಲ. ಎಷ್ಟೊತ್ತು ತಿರ್ಸ್ಕೊಡ್ಬೇಕು ಇವಾಗ? ಒಂದು 3 ನಿಮಿಷದಿಂದ ಉಂಡೆ ಇಲ್ದಿರ ತಿರ್ಸ್ಕೊಡ್ತಾ ಇರಬೇಕು. ಕಳೆಪಪ್ಪ ಹಾಕ್ಮೇಲೆ ಒಂಚೂರು ಉಂಡೆ ಕಟ್ತದೆ. ಅದನ್ನ ಏನು ಮಾಡಬೇಕು, ಈ ಥರ ತಗೋಬೇಕು, ತಿರ್ಸ್ಕೊಡ್ತಾ ಇರಬೇಕು. ತಿರ್ಸ್ಕೊಟ್ರೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಅದು ಚೆನ್ನಾಗಿ ಎಲ್ಲಕ್ಕೂ ಹಾಲು ಬೆಲ್ಲ ಎಲ್ಲ ಇಟ್ಕೊಳ್ಳುತ್ತೆ. ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಳ್ಳೆಪಪ್ಪು ಮತ್ತೆ ಅವಲಕ್ಕಿ ಹಾಕಿದ್ರಲ್ಲ, ಕಳ್ಳೆಪಪ್ಪು ಬರೀ ಹಾಕಿದ್ರೆ ಏನಾಗುತ್ತೆ? ಬರೀದು ಹಾಕಿದ್ರೆ ಗಡ್ಡೆ ಕಟ್ಕೊಂಡ್ಬಿಡುತ್ತೆ, ತೆಳುವಾಗಿ ಬರಲ್ಲ, ಅದು ಎಳೆಯಲ್ಲ, ಮುಂದುಂಡೆ ಹಂಗೆ ಇದ್ದೋಗುತ್ತೆ. ಕಳ್ಳೆಪಪ್ಪ ಹಿಂಗೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಎಲ್ಲಕ್ಕೂ ಬೆರೆಯುತ್ತೆ. ಇದು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕಾ ಅಥವಾ ಸ್ಟವ್ ಆನಲ್ಲಿ ಇರಬೇಕಾ? ಒಂದು 2 ನಿಮಿಷ ಬಿಟ್ಟು ಆಫ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಎಲ್ಲ ಚೆನ್ನಾಗಿ ತ್ಯಾವ ಎಳ್ಕೊಳ್ಳುತ್ತೆ. ಗಟ್ಟಿ ಬಂದ್ಬಿಡುತ್ತೆ, ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಗಟ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೇನು ದ್ರಾಕ್ಷಿ ಗೋಡಂಬಿ ಏನು ಅವಶ್ಯಕತೆ ಇಲ್ಲ. ಗಿನ್ನಿಗೆ ಹಾಕ್ಬಾರ್ದಾ? ಹಾಕಬಾರ್ದು, ನಾವು ಹಾಕಿಲ್ಲ. ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಡಬೇಕು. ಅದು ಚೆನ್ನಾಗಿ ತ್ಯಾವ ಎಳ್ಕೊಳ್ಳುತ್ತೆ. ಚೆನ್ನಾಗಿರುವ ಹಾಲಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮುಚ್ಚಿಡ್ತು. ಫ್ರೆಶ್ ಆಗಿ ಗಿನ್ನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಾಡಿದ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ನಾನು 2 ಅವರ್ ಬಿಟ್ಟು ಸರ್ವ್ ಮಾಡ್ತೇನೆ. ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು, ಸೊ ಅವ್ರಿಗೆಲ್ಲ ಕೊಡೋಣ ಅಂತ ಕೊಟ್ಟೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವರು ಕೂಡ ತುಂಬಾ ಇಷ್ಟಪಟ್ಟು. ಗಿನ್ನಲ್ಲಿ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಗಟ್ಟಿ ಬಂದ್ಬಿಡುತ್ತೆ. ನೈಟ್ ಬಿಟ್ರೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಏನಾದ್ರು ಗಿನ್ನಲ್ಲಿ ಈ ತರ ಸಿಗುತ್ತೆ, ಪ್ಲೀಸ್ ಟ್ರೈ ಮಾಡ್ರಿ. ಯಾವ ರೀತಿ ಮಾಡಿದ್ರೆ ಏನಂತ ಕಾಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ನಮ್ಮನೇಲಿ ಈ ರೀತಿ ಮಾಡೋದು, ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಪಿನಿಯನ್ ಪ್ಲೀಸ್ ನಂಗೆ ತಿಳಿಸ್ಕೊಡಿ. ನನಗೆ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟ ಗಿನ್ನಾಲು, ತಣ್ಣಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಈ ರೀತಿ ತಿನ್ನಕ್ಕೆ ಇಷ್ಟಪಡ್ತೀನಿ.